ಅನಾಮಿಕ ವ್ಯಕ್ತಿಯೊಬ್ಬ ಏಕಾಏಕಿಯಾಗಿ ಮನೆಗೆ ನುಗ್ಗಿದ್ದಾನೆ. ವ್ಯಕ್ತಿಯಿಂದ ಆತಂಕ ಸೃಷ್ಟಿಯಾಗಿದೆ. ಆ ವ್ಯಕ್ತಿಯನ್ನ ಅದೇ ಮನೆಯಲ್ಲಿ ಕೂಡಿ ಹಾಕಿ ಮನೆಯಲ್ಲಿದ್ದಂಥ ವ್ಯಕ್ತಿ ಅಂದ್ರೆ ಆ ಮನೆ ಯಜಮಾನ ಹೊರಗಡೆ ಓಡಿ ಬಂದಿದ್ದಾನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಚಿಕ್ಕನಹಳ್ಳಿಯಲ್ಲಿ ಸಂಭವಿಸಿರುವಂತಹ ಘಟನೆ. ಕೆಲ ಕಾಲ ಆತಂಕದ ವಾತಾವರಣ ಇತ್ತು. ಆ ವ್ಯಕ್ತಿ ಯಾರು ಅನ್ನೋದೇ ಗೊತ್ತಿಲ್ಲ. 30 ವರ್ಷದ ನವೀನ್ ಮನೆಗೆ ನುಗ್ಗಿ ಆತಂಕ ಸೃಷ್ಟಿ ಮಾಡಿದ್ದು ವ್ಯಕ್ತಿ. ಪೊಲೀಸರನ್ನ ಕರೆಸಿ ವಶಕ್ಕೆ ಕೊಟ್ಟಿದ್ದಾರೆ ಗ್ರಾಮಸ್ಥರು. ಈ ಮನೆಗೆ ನುಗ್ಗಿದ್ದಂಥ ವ್ಯಕ್ತಿ ಕುಡಿದು ಬಂದಿದ್ನ ಅಥವಾ ಕಳ್ಳತನಕ್ಕೆ ಬಂದಿದ್ನ ಅಂತ ತನಿಖೆ ನಡೀತಾ ಇದೆ. ಅಂದ್ರೆ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ವಿಜಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತ ಘಟನೆ ಇದು. ಮನೆ ಒಳಗಡೆ ಬಂದು ಈ ರೀತಿಯಾಗಿ ಕುಳಿತುಕೊಂಡಿದ್ದಾನೆ ಆ ವ್ಯಕ್ತಿ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮನುಕುಮಾರ್ ಸಂಪರ್ಕದಲ್ಲಿದ್ದಾರೆ. ಮನು, ಏನ್ ಘಟನೆ ಇದು? ಏಕಾಏಕಿಯಾಗಿ ಯಾರದ್ದೋ ಮನೆಗೆ ನುಗ್ಗಿರುವಂಥದ್ದು ನೋಡ್ತಾ ಇದ್ರೆ ಸಹಜವಾಗಿ ಆತಂಕ ಸೃಷ್ಟಿ ಆಗತ್ತೆ. ಆತೇನಾದ್ರೂ ಮಾನಸಿಕ ಅಸ್ವಸ್ಥನ, ಆಮೇಲೆ ಯಾರಿಗೂ ಕೂಡ ಪರಿಚಯ ಇಲ್ಲದಂಥ ವ್ಯಕ್ತಿ ಅಂತ ಕಾಣಿಸುತ್ತೆ ಆ ಊರಲ್ಲೆಲ್ಲ. ಅರುಣ್, ಏನು ಯಲಹಂಕ ಮೂಲದ ನವೀನ್ ಎಂಬಾತ ಏನೋ ಏಕಾಏಕಿ ಮನೆಯ ಬಾಗಿಲನ್ನ ಹೊಡೆದು ಒಳಗೆ ಹೋಗಿರೋಂಥದ್ದು. ಅಂದ್ರೆ ಆ ಮನೆಯಲ್ಲಿ ಯಾರು ಕೂಡ ಇರೋದಿಲ್ಲ. ಈ ಹಿನ್ನೆಲೆಯಲ್ಲಿ ಆತ ಸಾಕಷ್ಟು ಮದ್ಯಪಾನ ಮಾಡಿರ್ತಾನೆ. ಈತ ಕೂಡ 1-2 ಸಣ್ಣ ಪುಟ್ಟ ಕಳ್ಳತನ ಪ್ರಕರಣಗಳು ಕೂಡ ಭಾಗಿಯಾಗಿರ್ತಾನೆ. ಹಾಗಾಗಿ ಈತ ಏನು ಏಕಾಏಕಿ ಒಳಗೆ ಹೋಗ್ತಿರೋದನ್ನ ಪಕ್ಕದ ಮನೆಯವರು ಗಮನಿಸಿ ಏನು ಮನೆಯ ಮಾಲೀಕರಿಗೆ ಮಾಹಿತಿಯನ್ನು ಸಹ ನೀಡ್ತಾರೆ. ಮಾಹಿತಿ ನೀಡಿದಂತ ವೇಳೆ ಅವರು ಕೂಡ ಮನೆ ಬಳಿಗೆ ಬಂದಾಗ ಆತ ಒಳಗೆ ಇರೋದು ಕಂಡು ಬರ್ತದೆ. ಏಕಾಏಕಿ ಅನಾಮಿಕ ಒಳಗೆ ನುಗ್ಗಿದಂತ ಹಿನ್ನೆಲೆಯಲ್ಲಿ ಅವರು ಕೂಡ ಏನೋ ಬಾಗಿಲಿಗೆ ಚಿಲ್ಕವನ್ನ ಹಾಕಿ ಪೊಲೀಸರಿಗೂ ಕೂಡ ಮಾಹಿತಿಯನ್ನ ನೀಡ್ತಾರೆ. ಪೊಲೀಸರು ಬಂದು ಏನೋ ಆತನನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಸಹ ಈಗ ಮಾಡ್ತಾ ಇರೋದು. ಈಗ ನವೀನ್ ಈತನ ಅಂದ್ರೆ ಈಗ ಒಳಗಡೆ ಹೋದಂತ ಸಮಯದಲ್ಲಿ ಸಾಕಷ್ಟು ಮದ್ಯಪಾನವನ್ನು ಸಹ ಮಾಡಿರ್ತಾನೆ. ಅಂದ್ರೆ ಪ್ರಾಥಮಿಕ ಮಾಹಿತಿಯನ್ನು ಕೂಡ ಸರಿಯಾಗಿ ನೀಡ್ತಿರಲಿಲ್ಲ. ಆಗ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿ ಈಗ ತನಿಖೆಯನ್ನು ಸಹ ಮುಂದುವರಿಸಿರುವಂತದ್ದು. ಈಗ ಆತನ ವಿರುದ್ಧ ಕೂಡ ವಿಜಯಪುರ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣವನ್ನು ಕೂಡ ದಾಖಲು ಮಾಡ್ಕೊಂಡಿರುವಂತದ್ದು. ಅರುಣ್, ಥ್ಯಾಂಕ್ ಯು ಮನು ಡೀಟೇಲ್ಸ್ಗೆ. ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಸಿಟಿ ಸ್ಕ್ಯಾನ್ ಮತ್ತು MRI ಸ್ಕ್ಯಾನ್ ದಿಢೀರಂತ ಬಂದ್ ಆಗಿದೆ. ಯಾವುದೇ ಮಾಹಿತಿಯನ್ನು ನೀಡದೆ ದಿಢೀರಂತ ಸ್ಕ್ಯಾನಿಂಗ್ ಬಂದ್ ಮಾಡಲಾಗಿದೆ. ಮಧ್ಯರಾತ್ರಿ 12 ಗಂಟೆಯಿಂದ ಅಲ್ಲಿನ ಸಿಬ್ಬಂದಿಗಳು, ಆಸ್ಪತ್ರೆಯ ಸಿಬ್ಬಂದಿಗಳು ಈ ಸಿಟಿ ಸ್ಕ್ಯಾನ್ ಮತ್ತು MRI ಸ್ಕ್ಯಾನ್ಗಳನ್ನು ಬಂದ್ ಮಾಡಿದ್ದಾರೆ. ಕ್ರಸ್ನಾ ಡಯಾಗ್ನಾಸ್ಟಿಕ್ ಸಂಸ್ಥೆ ನಿರ್ವಹಣೆ ಮಾಡ್ತಾ ಇದ್ದಂತಹ ಸ್ಕ್ಯಾನ್ ಸೆಂಟರ್ ಇದು. ರಾಜ್ಯದಾದ್ಯಂತ ಸಂಸ್ಥೆಗೆ 140 ಕೋಟಿ ಬಿಲ್ ಬಾಕಿ ಇದೆ ಅನ್ನುವಂಥ ಆರೋಪ ಇದೆ. ಸೊ ಅದಕ್ಕಾಗಿಯೇ ಇವರು ಬಂದ್ ಮಾಡಿದ್ದಾರೆ ಅಂತ ಸದಕ್ಕಿರುವಂತಹ ಆರೋಪ. ಸ್ಕ್ಯಾನಿಂಗ್ ಇಲ್ಲದೆ ದೂರದ ಊರುಗಳಿಂದ ಬಂದಂಥ ವ್ಯಕ್ತಿಗಳಿಗೆ, ರೋಗಿಗಳ ಅಟೆಂಡರ್ಸ್ ಏನಿರ್ತಾರೆ, ಕುಟುಂಬಸ್ಥರು ಪರದಾಡ್ತಾ ಇದ್ದಾರೆ ಪಾಪ. ಕೋಲಾರದ SNR ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳ ಪರದಾಟ ಇದು. ಇದಕ್ಕಿದ್ದಂತೆ ಆಸ್ಪತ್ರೆಗೂ ಕೂಡ ಅಧಿಕಾರಿಗಳಿಗೂ ಮಾಹಿತಿಯನ್ನು ನೀಡದೆ ಸ್ಕ್ಯಾನಿಂಗ್ ಸೌಲಭ್ಯ ಬಂದ್ ಮಾಡಿರುವಂಥದ್ದು ಸಹಜವಾಗಿ ಇದು ಪರದಾಟಕ್ಕೆ ಕಾರಣ ಆಗಿದೆ. ರೋಗಿಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯದಾದ್ಯಂತ ಈ ಸಂಸ್ಥೆಗೆ ಎಸ್ಪೆಷಲಿ 140 ಕೋಟಿ ರೂಪಾಯಿ ಸರ್ಕಾರದಿಂದ ಬರುವಂತಹ ಬಿಲ್ ಬಾಕಿ ಇದೆ. ಅದಕ್ಕಾಗಿಯೇ ಇವರು ಏಕಾಏಕಿಯಾಗಿ ನಿನ್ನೆ ಮಧ್ಯರಾತ್ರಿ 12 ಗಂಟೆಯಿಂದ ಸಿಟಿ ಸ್ಕ್ಯಾನ್ MRI ಸ್ಕ್ಯಾನ್ ಅದನ್ನು ಬಂದ್ ಮಾಡಿದ್ದಾರೆ ಅಂತ ಆರೋಪವನ್ನು ಮಾಡಲಾಗ್ತಾ ಇದೆ. ಈಗ ಸಮಸ್ಯೆ ಏನಲ್ಲ ಸರ್, ಸಾರ್ವಜನಿಕರಿಗೆ ಎಲ್ಲ ತೊಂದರೆನೇ ಆಗುತ್ತಲ್ಲ. ಜಾಸ್ತಿನ ನಂಬಿಕೆ ಮಾಡ್ಕೊಂಡು ದೂರದಿಂದ ಬಂದಿರ್ತಾರೆ, ತೊಂದರೆ ಆಗೇ ಆಗುತ್ತೆ. ಇದಾಗಲಿಲ್ಲ ಅಂದರೆ ಸಮಸ್ಯೆ ಜಾಸ್ತಿ ಉಂಟಾಗುತ್ತಲ್ಲ. ಅದಕ್ಕೋಸ್ಕರ ಇಲ್ಲಿ ಮೇಡಮ್ ಅವರು ಹೇಳ್ತಾ ಇದ್ದಾರೆ, ಮ್ಯಾನೇಜರ್ ಸರ್ ಬರ್ತಾ ಇದ್ದಾರೆ, ಬಂದ ಮೇಲೆ ಹೇಳಿದ್ರೆ ನಾವು ಸದ್ಯಕ್ಕೆ ಸ್ಟಾಪ್ ಮಾಡಿದ್ದಾರೆ ಅಂತ. ನಿನ್ನೆ ರಾತ್ರಿಯಿಂದ ಸ್ಟಾಪ್ ಆಗಿದೆ ಅಂತ ಹೇಳ್ತಾರೆ. ಅದೇ ಮಾಹಿತಿ ಕೊಟ್ಟು ಸ್ಟಾಪ್ ಮಾಡಬೇಕಾಗಿತ್ತು. ಅಟ್ಲೀಸ್ಟ್ ಇವರು ಅಡ್ವರ್ಟೈಸ್ ಮಾಡಬೇಕಾಗಿತ್ತು. ಅಡ್ವರ್ಟೈಸು ಇಲ್ಲ, ಏನಿಲ್ಲ. ಇವಾಗ ಜನ ಎಷ್ಟೆಷ್ಟೋ ದೂರದಿಂದ ಬಂದವ್ರೆ. ಬಡವರು ಬರೋದು ಹಾಸ್ಪಿಟಲ್ ಇದು ಮ್ಯಾಕ್ಸಿಮಮ್ಮು. ಇವಾಗ ವಿತೌಟ್ ಇನ್ಫಾರ್ಮೇಷನು ಸ್ಟಾಪ್ ಮಾಡಿದ್ವಿ ಅಂತ ಹೇಳ್ತಾರೆ. ಇವಾಗ ನೆನ್ನೆ ಎಲ್ಲ ಅಪಾಯಿಂಟ್ಮೆಂಟ್ ತೊಗೊಂಡಿರೋರೆಲ್ಲ ಬಂದು ಕಾತ್ಕೊಂಡಿದ್ದಾರೆ, ಮಾಡಿಸ್ತಾ ಇಲ್ಲ, ಸ್ಟಾಪ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಎಲ್ಲ ರೂಮ್ಸ್ ಎಲ್ಲ ಲಾಕಪ್ ಇದೆ. ಹೊರಗಡೆ ಮಾಡಿದ್ರೆ ಬಡವರು ಎಲ್ಲಿ ಮಾಡ್ತಾರೆ ಸರ್? ಆ ದುಡ್ಡು ಖರ್ಚು ಬಡಿಸ್ಕೋಬೇಕಲ್ಲ ಅವರು. ಎಲ್ಲಿ 15,000, 20,000, 16,000, 12,000 ಆ ಥರ ಆಗುತ್ತೆ. ಬಡವರು ಆಲ್ಟರ್ನೇಟ್ ಮಾಡಲೇಬೇಕಲ್ಲ ಸರ್. ಬಿದ್ದು ಇವಾಗ ಇದಕ್ಕೆ ತೋರಿಸಿ ಸಿಟಿ ಸ್ಕ್ಯಾನಿಗೆ ಇದು ಮಾಡಿದ್ರು, ರೆಫರ್ ಮಾಡಿದ್ರು.
ಈಗ ಅದನ್ನು ಇದು ಮಾಡಿ ತೆಗೆಸೋದಕ್ಕೆ ಇದು ಮಾಡಿದ್ದಕ್ಕೆ ಡಾಕ್ಟರ್ ಬರೆದಿರೋ ಸಮರಿ ಸರಿ ಇಲ್ಲ ಅಂತ 2 ಸಲ ಕ್ಯಾನ್ಸಲ್ ಮಾಡಿದ್ದಾರೆ. 2 ಸಲ 3 ದಿನದಿಂದ ಅಲಿತಾ ಇದ್ದೀವಿ, ಅದ್ರ ಬಗ್ಗೆ ಏನೂ ಇದಿಲ್ಲ. ಇವಾಗ 2 ಸಲ ಕ್ಯಾನ್ಸಲ್ ಆಗಿ ಇವತ್ತು ಮತ್ತೆ 3ನೇ ಸಲ ಅಪ್ಲೋಡ್ ಮಾಡಿಸಿದ್ದೀವಿ. ಅದು ಅಪ್ರೂವಲ್ ಆಗಿದೆಯಿಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಬೆಳಗ್ಗೆಯಿಂದ ಓಡಾಡ್ತಾ ಇದ್ದೀವಿ. ಅಲ್ಲಿ ಹೋದರೆ ಇಲ್ಲಿ ಕಳಿಸ್ತಾರೆ, ಇಲ್ಲಿ ಹೋದರೆ ಅಲ್ಲಿ ಕಳಿಸ್ತಾರೆ. ಸ್ಟಾಪ್ ಮಾಡಿದ್ದಾರೆ ಗೊತ್ತು, ಆದರೆ ಈಗ ನಮಗೇನು ನಮ್ಮ ಸಮಸ್ಯೆ ಏನು ಗೊತ್ತಾ, ಆಗಿದೆ ಅಂದರೆ ನಾವು ನಾಳೆದಾಗಿರಲಿ ನಾವು ಬರ್ಬೋದು. ಅದು ಏನು ಮಾಡ್ತಾ ಇಲ್ಲ. ಈಗ ಅವರು ಇದು ಚೆಕ್ ಮಾಡಿಬಿಟ್ಟು ಜಸ್ಟ್ ಅಪ್ರೂವಲ್ ಆಗಿದೆ ಅಂತ ಹೇಳ್ಬಿಟ್ರೆ ನಾವು ಹೊರಟೋಗ್ತೀವಿ. ಚೆಕ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳ ಜೊತೆಗೆ ಬಂದಂಥವರ ಕುಟುಂಬಸ್ಥರ ಆಕ್ರಂದನ ಪರದಾಟದ ಪರಿಸ್ಥಿತಿಯಾಗಿದೆ. ಸಹಜವಾಗಿ ಇದು ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಬಟ್ ಏನು ಮಾಡಿದಂಥ ಪರಿಸ್ಥಿತಿಯಲ್ಲಿದ್ದಾರೆ. ಈ ವಿಚಾರ ಸ್ಥಳೀಯ ಶಾಸಕ ಕೊತ್ತೂರು ಮಂಜುನಾಥ್ ಅವರಿಗೆ ಗೊತ್ತಿಲ್ಲ ಅನ್ನುವಂಥದ್ದು ಮತ್ತೊಂದು ವಿಪರ್ಯಾಸದ ಸಂಗತಿ. ಹೀಗಾಗಿದೆ ಸಾರ್ ಅಂತ ನಾವು ಕೇಳಿದರೆ ನನ್ನ ಗಮನಕ್ಕೆ ಬಂದೇ ಇಲ್ಲ ಅಂತಾರೆ ಕೊತ್ತೂರು ಮಂಜುನಾಥ್ ಅವರು, ಕೋಲಾರ ಶಾಸಕರು, ಸ್ಥಳೀಯ ಶಾಸಕರು. ಬಟ್ ಇಷ್ಟು ದೊಡ್ಡದಾದಂಥ ಒಂದು ಘಟನೆ ನಡೆದಿದೆ, ಜನರು ಪರದಾಡ್ತಾ ಇದ್ದಾರೆ. ಜಿಲ್ಲಾಸ್ಪತ್ರೆ ಇದು, ದೂರದ ಊರುಗಳಿಂದ ಜನ ಬರ್ತಾರೆ ಸಾವಿರಾರು ಸಂಖ್ಯೆಯಲ್ಲಿ. ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಆಗಿರೋ ಕಾರಣದಿಂದ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಘುರಾಜ್ ಸಂಪರ್ಕದಲ್ಲಿದ್ದಾರೆ. ರಘುರಾಜ್, ನಿಜಕ್ಕೂ ಕೂಡ ಇದಕ್ಕೊಂದು ಪ್ರೊಸೀಜರ್ ಇರುತ್ತೆ. ಒಂದು 140 ಕೋಟಿ ಅಥವಾ ಅಷ್ಟು ಅಮೌಂಟ್ ಬರಬೇಕು ಅನ್ನೋದಿದ್ರೆ ಅದನ್ನು ಸರ್ಕಾರದ ಜೊತೆ ಅವ್ರು ಮಾತನಾಡ್ಕೋಬಹುದಾಗಿತ್ತು. ಬಟ್ ಏಕಾಏಕಿಯಾಗಿ ಈ ಎಸೆನ್ಷಿಯಲ್ ಸರ್ವಿಸ್ ಆಗಿರುವಂಥದ್ದು ಇದೆಲ್ಲವೂ ಕೂಡ ಎಂಥ ಕೋವಿಡ್ ಸಂದರ್ಭದಲ್ಲೂ ಬಂದ್ ಮಾಡೋಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ಸೊ ಎಸೆನ್ಷಿಯಲ್ ಸರ್ವಿಸ್ ಆಗಿರೋದನ್ನು ಏಕಾಏಕಿ ಮಾಹಿತಿ ಕೊಡದೆ ಬಂದ್ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ? ಖಂಡಿತ ಅರುಣ್, ಏನು ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಬಹಳಷ್ಟು ಒಂದು ನಿರ್ಲಕ್ಷ್ಯದ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇರತಕ್ಕಂಥ ಒಂದು ಆರೋಪಗಳ ಮಧ್ಯೆ ಇರತಕ್ಕಂಥ ಸೇವೆಯನ್ನೇ ಇದ್ದಕ್ಕಿದ್ದಂತೆ ಒಂದು ಬಂದ್ ಮಾಡಿರ್ತಕ್ಕಂಥದ್ದು, ಇದು ಬಹಳಷ್ಟು ಒಂದು ರೋಗಿಗಳ ಪರದಾಟಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಏನು ಖಾಸಗಿ ಒಂದು ಕಂಪನಿ ಆಗಿರ್ತಕ್ಕಂಥ ಕೃಷ್ಣ ಒಂದು ಡಯಾಗ್ನೋಸ್ಟಿಕ್ ಒಂದು ಕಂಪನಿ ಜೊತೆಗೆ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಏನಿದೆ, ಎರಡು ಒಂದು ಖಾಸಗಿ ಕಂಪನಿ ಜೊತೆಗೆ ಇಲಾಖೆಯ ಜೊತೆಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡು ಇಲ್ಲಿ ಒಂದು ರೋಗಿಗಳಿಗೆ ಅಂದ್ರೆ BPL ಕಾರ್ಡ್ ಇರ್ತಕ್ಕಂಥ ರೋಗಿಗಳಿಗೆ ಉಚಿತವಾಗಿ ಒಂದು ಏನು ಸ್ಕ್ಯಾನಿಂಗ್ ಮಾಡ್ತಕ್ಕಂಥ ಸೌಲಭ್ಯ, ಜೊತೆಗೆ ಬೇರೆ ರೋಗಿಗಳಿಗೆ ಒಂದು ಕಡಿಮೆ ದರದಲ್ಲಿ ಒಂದು ಸ್ಕ್ಯಾನಿಂಗ್ ಮಾಡ್ತಕ್ಕಂಥ ಸೌಲಭ್ಯ ಇರತಕ್ಕಂಥ ಈ ಒಂದು ಏನು CT ಸ್ಕ್ಯಾನ್ ಮತ್ತೆ MRI ಸ್ಕ್ಯಾನ್ ತಡರಾತ್ರಿ 12 ಗಂಟೆ ಇದೀಗ ಬಂದಾಗಿರ್ತಕ್ಕಂಥದ್ದು. ಹಾಗಾಗಿ ನಿನ್ನೆ ಮತ್ತೆ ಮೊನ್ನೆ ಅಪಾಯಿಂಟ್ಮೆಂಟ್ ಅನ್ನ ಯಾರ್ಯಾರು ಸ್ಕ್ಯಾನಿಂಗ್ ಪಡ್ಕೊಂಡಿದ್ರು ಅವರೆಲ್ಲ ರೋಗಿಗಳು ಕೂಡ ಇವತ್ತು ಯಾವುದೇ ಒಂದು ಮಾಹಿತಿ ಇಲ್ಲದೇನೆ ಬಹಳಷ್ಟು ಒಂದು ಪರದಾಟವನ್ನು ಕೂಡ ಇಲ್ಲಿ ಎದುರಿಸ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ತಲೆ ಭಾಗದ ಒಂದು ಗಾಯಗಳೇನಾಗಿರುತ್ತೆ ಅಂತವರಿಗೆ ಈ CT ಸ್ಕ್ಯಾನ್ ಮತ್ತೆ MRI ಸ್ಕ್ಯಾನ್ ಇದು ಬಹಳಷ್ಟು ಒಂದು ಮುಖ್ಯವಾಗಿರುತ್ತೆ. ಜೊತೆಗೆ ಅಪಘಾತಗಳ ಒಂದು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ರೋಗಿಗಳಿಗೆ ಇದು ಬಹಳಷ್ಟು ಒಂದು ಪರದಾಟವನ್ನ ಎದುರಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿನೇ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಡೋದಕ್ಕೆ ಅಲ್ಲಿ ಆ ಒಂದು ಖಾಸಗಿ ಏನು ಡಯಾಗ್ನೋಸ್ಟಿಕ್ ಕಂಪನಿಯವರು ಕೂಡ ಯಾರು ಇಲ್ಲ, ಜೊತೆಗೆ ಜಿಲ್ಲಾಸ್ಪತ್ರೆಯ ಆ ಒಬ್ಬ ಅಧಿಕಾರಿ ಕೂಡ ಇಲ್ಲ. ಹಾಗಾಗಿನೇ ರೋಗಿಗಳು ಬಹಳಷ್ಟೊಂದು ಪರದಾಟವನ್ನ ಅಲ್ಲಿ ಪರದಾಟವನ್ನು ಪಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಈ ರೀತಿಯಾಗಿ ಯಾರಾದ್ರೂ ಕೂಡ ಒಂದು ಮುಷ್ಕರ ಅಥವಾ ಒಂದು ಬಂಧನ ಮಾಡುವಂತ ವೇಳೆಯಲ್ಲಿ ಅದಕ್ಕೆ ಒಂದು ಬದಲಿ ವ್ಯವಸ್ಥೆಯನ್ನ ಮಾಡಬೇಕಾಗಿರುತ್ತೆ, ಅಥವಾ ಕನಿಷ್ಠ ಒಂದು ಸಂಬಂಧಪಟ್ಟಂತ ಒಂದು ನೋಟಿಸ್ ಅನ್ನು ಕೂಡ ಕೊಡಬೇಕಾಗಿರುತ್ತೆ. ಅದು ಯಾವುದು ಕೂಡ ಮಾಡದೆ ಏಕಾಏಕಿ ಈ ರೀತಿಯಾಗಿ ರಾಜ್ಯಾದ್ಯಂತ ಸುಮಾರು 140 ಕೋಟಿಗೂ ಹೆಚ್ಚು ನಮಗೆ ಒಂದು ಬಿಲ್ ಬಾಕಿ ಇದೆ. ಹಾಗಾಗಿನೇ ಇದ್ದಕ್ಕಿದ್ದಂತೆ ಬಂದ್ ಮಾಡ್ತಾ ಇದೀವಿ ಅನ್ನತಕ್ಕಂಥ ಒಂದು ಮೌಖಿಕ ಮಾಹಿತಿ ಮೇಲೆ ಈ ರೀತಿಯಾಗಿ ಒಂದು MRI ಮತ್ತೆ CT ಸ್ಕ್ಯಾನ್ ಬಂದ್ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ನಾವು ಇನ್ನೊಂದು ವಿಚಾರ ಗಮನಿಸಬೇಕು. ಏನು ಕೋಲಾರ ಮತ್ತಷ್ಟು ಅಪ್ಡೇಟ್ಸ್ ಪಡಿತೀನಿ ನಿಮ್ಮಿಂದ. ಜಿಲ್ಲಾಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಇಲ್ಲದೆ ರೋಗಿಗಳು ಪರದಾಡ್ತಾ ಇದ್ದಾರೆ. ಜನ ಪರದಾಡ್ತಾ ಇದ್ರು. ಇಲ್ಲಿನ MLAಗೆ ಈ ಸಮಸ್ಯೆ ಬಗ್ಗೆ ಮಾಹಿತಿನೇ ಇಲ್ವಂತೆ. ನನಗೆ ಆ ಬಗ್ಗೆ ಮಾಹಿತಿನೇ ಇಲ್ಲ ಅಂತಿದ್ದಾರೆ ಶಾಸಕ ಕೊತ್ತೂರು ಮಂಜುನಾಥ್. ನಮ್ಮದೇ ಕ್ಷೇತ್ರದ ಸಮಸ್ಯೆ ಬಗ್ಗೆ ಶಾಸಕರಿಗೆ ಮಾಹಿತಿ ಇಲ್ಲ ಅನ್ನುವಂಥದ್ದು ವಿಪರ್ಯಾಸದ ಸಂಗತಿ. ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳು ಪರದಾಡ್ತಾ ಇದ್ರು ಕೂಡ ಸ್ಥಳೀಯ ಶಾಸಕರಿಗೆ ಒಂಚೂರು ಕೂಡ ಮಾಹಿತಿ ಇಲ್ಲ ಅಂತ ಶಾಸಕ ಕೊತ್ತೂರು ಮಂಜುನಾಥ್ ಅವರೇ, ಏನಿಂಥ ಪರಿಸ್ಥಿತಿ, ಓಟ್ ಹಾಕಿ ಗೆಲ್ಸಿರುವಂಥದ್ದು ನಿಮ್ಮನ್ನ, ಇಂತಹ ವ್ಯವಸ್ಥೆಯನ್ನ ಕೊಡ್ತಾ ಇರೋದು ಜನರಿಗೆ. ಜಿಲ್ಲಾಸ್ಪತ್ರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರೋದು, ಸ್ಕ್ಯಾನಿಂಗ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್. ಯಾವುದೇ ರೀತಿಯಾದಂಥ ಟ್ರೀಟ್ಮೆಂಟ್ಗಳನ್ನು ಕೊಡೋಕ್ಕೆ ಸಾಧ್ಯನೇ ಆಗುವುದಿಲ್ಲ. ಏನಾದರೂ ಹೆಚ್ಚು ಕಡಿಮೆ ಆದರೆ, ಪ್ರಾಣಗಳು ಹೋದರೆ, ಜೀವಹಾನಿಗಳಾದರೆ ಯಾರು ಹೊಣೆ? ಕುಟುಂಬಸ್ಥರು ಪರದಾಡ್ತಾ ಇದ್ದಾರೆ. ರೋಗಿಗಳನ್ನು ಕರೆದುಕೊಂಡು ಬಂದಂಥ ಕುಟುಂಬಸ್ಥರು. ಶಾಸಕ ಕೊತ್ತೂರು ಮಂಜುನಾಥ್ ಅವರು ಇದಕ್ಕೆ ಆನ್ಸರೇಬಲ್ ಆಗ್ತಾರೆ. ಆದರೆ ಈ ಬಗ್ಗೆ ಕೇಳಿದ್ರೆ ಅವರಿಗೆ ಏನು ಗೊತ್ತೇ ಇಲ್ಲಂತೆ. ಬಟ್ ಇದು ಏನೋ 1 ಗಂಟೆ ಹಿಂದೆ ಆಗಿರುವಂಥ ಸಮಸ್ಯೆ ಏನಲ್ಲ. ನಿನ್ನೆ ಮಧ್ಯರಾತ್ರಿ 12 ಗಂಟೆಗೆ ಆಗಿದೆ. ಜಿಲ್ಲಾಸ್ಪತ್ರೆಯಲ್ಲಿ ಇಂಥದ್ದೊಂದು ಅವ್ಯವಸ್ಥೆ ಆದಾಗ ಅಲ್ಲಿನ DHO, THO ಅವರೆಲ್ಲರೂ ಕೂಡ ಸಹಜವಾಗಿ ಸ್ಥಳೀಯ MLAಗಳಿಗೆ ಈ ರೀತಿಯಂಥ ಮಾಹಿತಿಯನ್ನು ಕೊಟ್ಟಿರ್ತಾರೆ, ಕೊಡಲೇಬೇಕು ಕೂಡ. ಯಾಕಂದ್ರೆ ಏನಾದರೂ ಜೀವಹಾನಿಗಳು ಏನಾದರೂ ಸಂಭವಿಸಿದ್ರೆ ಅದಕ್ಕೆ ಹೊಣೆ ಯಾರು ಅನ್ನುವಂಥ ಪ್ರಶ್ನೆ ನೆಕ್ಸ್ಟ್ ಬರುತ್ತೆ. ಬಟ್ ಆದರೂ ಕೂಡ ಶಾಸಕರಿಗೆ ಈ ಬಗ್ಗೆ ಮಾಹಿತಿ ಇಲ್ಲ ಅನ್ನುವಂಥದ್ದು
ವಿಪರ್ಯಾಸದ ಸಂಗತಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಘುರಾಜ್, ಮತ್ತೆ ಕನೆಕ್ಟ್ ಆಗಿದ್ದಾರೆ. ರಘುರಾಜ್, ಜಿಲ್ಲಾಸ್ಪತ್ರೆಯಲ್ಲಿ ಅತಿ ದೊಡ್ಡ ಅವ್ಯವಸ್ಥೆ ಇದು. ಯಾಕಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ, ಶಾಸಕರಿಗೆ ಮಾಹಿತಿ ಇಲ್ಲ ಅನ್ನುವಂಥದ್ದು ಕೂಡ ವಿಪರ್ಯಾಸ ಮತ್ತು ಹಾಸ್ಯಾಸ್ಪದ ಎರಡೂ ಕೂಡ. ಡಿಎಚ್ಒ ಎಲ್ಲ ಮಾಹಿತಿ ಕೊಡಲೇಬೇಕು ಅಲ್ವಾ? ಖಂಡಿತ ಅರುಣ್, ಏನು ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಬೇರೆ ಬೇರೆ ಚಿಕಿತ್ಸೆಗಳಿಗೆ ಇಲ್ಲಿ ಏನು ಬಹಳಷ್ಟು ಪರದಾಟ ಕೂಡ ಇರತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಅವ್ಯವಸ್ಥೆಯನ್ನ ಸರಿ ಮಾಡುವಂತ ನಿಟ್ಟಿನಲ್ಲಿ ಕೊತ್ತೂರು ಮಂಜುನಾಥ್ ಅವರು ಕೂಡ ಬಹಳಷ್ಟು ಸುಸ್ತಾಗಿರ್ತಕ್ಕಂಥದ್ದು. ಅವರು ಕೂಡ ಬಹಳಷ್ಟು ಪ್ರಯತ್ನ ಮಾಡಿದ್ರು ಕೂಡ ಅದು ಇನ್ನೂವರೆಗೂ ಸಾಧ್ಯ ಆಗಿಲ್ಲ. ಅದು ಆ ಒಂದು ಮಾತನ್ನ ಅವರು ಕೂಡ ಹೇಳ್ತಾರೆ. ಈ ಮಧ್ಯೆ ಏನು ಕೋಲಾರ ಜಿಲ್ಲಾಸ್ಪತ್ರೆ ಇರತಕ್ಕಂಥ ಒಂದು CT ಸ್ಕ್ಯಾನ್ ಮತ್ತೆ MRI ಸ್ಕ್ಯಾನ್ ಏನಿದೆ, ಈ ಒಂದು ಜಿಲ್ಲಾಸ್ಪತ್ರೆ ಇರತಕ್ಕಂಥ ಈ ಒಂದು ಸೌಲಭ್ಯವನ್ನು ಪಡ್ಕೊಳ್ಳಿಕ್ಕೆ ಪಕ್ಕದ ಚಿಕ್ಕಬಳ್ಳಾಪುರ ಮತ್ತೆ ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರದಿಂದ ಬರ್ತಾರೆ. ಯಾಕೆಂತ ಹೇಳಿದ್ರೆ ಹೊರಗಡೆ ಖಾಸಗಿ ಆಸ್ಪತ್ರೆಗಳಲ್ಲಿ ಈ ರೀತಿಯಾಗಿ ನಮಗೆ ಚಿಕಿತ್ಸೆ ಬೇಕು ಅಂತ ಹೇಳಿದ್ರೆ, ಅಂದ್ರೆ ಸ್ಕ್ಯಾನಿಂಗ್ ವ್ಯವಸ್ಥೆ ಬೇಕು ಅಂತ ಹೇಳಿದ್ರೆ ಸುಮಾರು 12 ರಿಂದ 16,000 ರೂಪಾಯಿವರೆಗೂ ಖರ್ಚು ಮಾಡಬೇಕಾಗಿರುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ಉಚಿತವಾಗಿ ಸಿಗುತ್ತಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಅಲ್ಲಿಂದ ಏನು ರೋಗಿಗಳು ಬರ್ತಾರೆ, ಆ ಒಂದು ಅವ್ಯವಸ್ಥೆ ವಿಚಾರವನ್ನ ಏನು ಸ್ಥಳೀಯ ಶಾಸಕರ ಗಮನಕ್ಕೂ ಕೂಡ ಏನು ಜಿಲ್ಲಾಸ್ಪತ್ರೆ ಸಿಬ್ಬಂದಿ ತಗೊಂಡ್ಬಂದಿಲ್ಲ, ಅಥವಾ ಗೊತ್ತಿದ್ರು ಕೂಡ ಶಾಸಕರು ಯಾಕೆ ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಕೂಡ ಖಂಡಿತ ಗೊತ್ತಿಲ್ಲ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಒಂದು ಪರಿಸ್ಥಿತಿಯನ್ನ ನಿಭಾಯಿಸುವಂತ ನಿಟ್ಟಿನಲ್ಲಿ ಕೂಡ ವಿಫಲರಾಗಿರ್ತಕ್ಕಂಥದ್ದು. ಕಾರಣ ಏನಂತ ಹೇಳಿದ್ರೆ, ಏನು ಆಸ್ಪತ್ರೆಯಲ್ಲಿ ದಾಖಲಾಗಿರ್ತಕ್ಕಂಥ ರೋಗಿಗಳಿಗೆ ಹೊರಗಡೆ ಅದು ಕೂಡ ಅವರಿಗೆ ಚಿಕಿತ್ಸೆ ಕೊಡ್ತಕ್ಕಂಥ ಸೌಲಭ್ಯ ಕೊಡ್ತಕ್ಕಂಥ ಅವರಿಗೆ ವೆಚ್ಚವನ್ನು ಭರಿಸ್ತಕ್ಕಂಥ ಶಕ್ತಿ ಕೂಡ ಇರುತ್ತೆ. ಹಾಗಾಗಿನೇ ಅಂದ್ರೆ ಕೋಲಾರದಲ್ಲಿ ಬೇರೆ ಒಂದು ಖಾಸಗಿ ಆಸ್ಪತ್ರೆಗೆ ಕಳಿಸಿ ಅಲ್ಲಿ ಅವರಿಗೆ ಒಂದು ಸ್ಕ್ಯಾನಿಂಗ್ ಅನ್ನ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಬಹುದಾಗಿದೆ. ಆದ್ರೆ ಏಕಾಏಕಿ ಈ ಒಂದು ಸ್ಕ್ಯಾನಿಂಗ್ ಸೌಲಭ್ಯವನ್ನ ಬಂದ್ ಮಾಡೋ ಕಾರಣಕ್ಕಾಗಿ ಈ ಒಂದು ಬದಲಿ ವ್ಯವಸ್ಥೆಯನ್ನು ಕೂಡ ಅಧಿಕಾರಿಗಳು ಮಾಡ್ತಾ ಇಲ್ಲ. ಹಾಗಾಗಿನೇ ಒಂದು ಬಹಳಷ್ಟು ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಸ್ಥಳೀಯ ಏನು ಜಿಲ್ಲಾಸ್ಪತ್ರೆ ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹೋದ್ರು ಕೂಡ ಅವರು ಒಂದು ಹಾರಿಕೆ ಉತ್ತರವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಬಹಳಷ್ಟು ಒಂದು ಪರದಾಡ್ತಾ ಇದ್ದಾರೆ. ಮತ್ತೆ ರಾಜ್ಯದಲ್ಲಿ ನಾವು ಬಹಳಷ್ಟು ಒಂದು ಹಣಕಾಸಿನ ಒಂದು ಅನುದಾನದ ಸಮಸ್ಯೆ ಇದೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಪ್ರತಿನಿತ್ಯ ರಾಜಕಾರಣಿಗಳು ಮತ್ತೆ ಪ್ರತಿಪಕ್ಷದ ನಾಯಕರು ಒಂದಲ್ಲ ಒಂದು ಆರೋಪಗಳನ್ನ ಮಾಡ್ತಾ ಇರ್ತಾರೆ. ಆದ್ರೆ ಇದೆಲ್ಲ ಕೂಡ ನಿಜಾನ ಅಂತಕ್ಕಂಥ ಮಾತು ಕೂಡ ಇದೀಗ ಏನು ನಾವು ಇಲ್ಲಿ ಗಮನಿಸಬಹುದು. ಯಾಕೆ ಅಂತ ಹೇಳಿದ್ರೆ, ಏನು ಕಳೆದ 1.5 ವರ್ಷದಿಂದಲೂ ಕೂಡ ಈ ಒಂದು ಖಾಸಗಿ ಕಂಪನಿಗೆ ಕೊಡ್ಬೇಕಾಗಿರ್ತಕ್ಕಂಥ ಒಂದು ಬಾಕಿ ಬಿಲ್ ಅನ್ನ ಸರ್ಕಾರ ಪಾವತಿ ಮಾಡಿಲ್ಲ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇದೀಗ ಈ ಒಂದು ಸ್ಕ್ಯಾನಿಂಗ್ ಸೌಲಭ್ಯವನ್ನು ಕೂಡ ಬಂದ್ ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏಕಾಏಕಿ ಸೌಲಭ್ಯ ಬಂದಾಗಿರೋ ಕಾರಣಕ್ಕಾಗಿ ರೋಗಿಗಳು ಕೂಡ ಪರದಾಟವನ್ನು ಕೂಡ ಇಲ್ಲಿ ಎದುರಿಸ್ತಾ ಇರ್ತಕ್ಕಂಥದ್ದು. ಅರುಣ್, ಓಕೆ, MLA ಕತೆ ಬಿಟ್ಬಿಡಿ, ಪಾಪ ಅವರು ರಾಜಕಾರಣದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಅವರು ಎಷ್ಟೋ ಮಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಇದನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ. ಬಟ್ ಈಗ ಅಲ್ಲಿನ ರೋಗಿಗಳ ಮತ್ತು ರೋಗಿಗಳ ಜೊತೆಗೆ ಬಂದಂಥವರ ಪರಿಸ್ಥಿತಿ ಏನು, ಪರ್ಯಾಯ ವ್ಯವಸ್ಥೆ ಅಟ್ಲೀಸ್ಟ್ ಏನೂ ಇಲ್ವಾ? ಅರುಣ್, ಖಂಡಿತ ಏನು ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಯಾವುದೇ ರೋಗಿ ಕೂಡ ಅಲ್ಲಿ ದಾಖಲಾದ್ರೆ ಈ ನಿಟ್ಟಿನಲ್ಲಿ ಆಸ್ಪತ್ರೆಯಲ್ಲಿ ಇಲ್ಲದೇ ಇರತಕ್ಕಂಥ ಚಿಕಿತ್ಸೆಯನ್ನ ಪಕ್ಕದ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಕೊಡಿಸ್ತಕ್ಕಂಥ, ಅಂದ್ರೆ ವೆಚ್ಚವನ್ನು ಭರಿಸ್ತಕ್ಕಂಥ ಅನುದಾನ ಜಿಲ್ಲಾಸ್ಪತ್ರೆಗಳಲ್ಲಿ ಇರುತ್ತೆ. ಹಾಗಾಗಿನೇ ಈ ರೀತಿಯಾಗಿ ಇವತ್ತು ಏನು ಅಪಾಯಿಂಟ್ಮೆಂಟ್ ಇರುತ್ತೆ ಸ್ಕ್ಯಾನಿಂಗ್ ವ್ಯವಸ್ಥೆಗೆ, ಅಂತವರಿಗೆ ಹೊರಗಡೆ ಅಂದ್ರೆ ಪಕ್ಕದ ಏನು RL ಜಾಲಪ್ಪ ಮೆಡಿಕಲ್ ಕಾಲೇಜಿನಲ್ಲಿ ಅವರಿಗೆ ಒಂದು ಸ್ಕ್ಯಾನಿಂಗ್ ಸೌಲಭ್ಯವನ್ನ ಮಾಡಿಸ್ಕೊಡ್ಬೇಕಾಗಿರ್ತಕ್ಕಂಥ ಒಂದು ಜವಾಬ್ದಾರಿಯನ್ನ ಜಿಲ್ಲಾಸ್ಪತ್ರೆ ಅಧಿಕಾರಿಗಳು ವಹಿಸ್ಕೊಳ್ಬೇಕಾಗಿತ್ತು. ಆದ್ರೆ ಅಧಿಕಾರಿಗಳು ಹೇಳೋ ಪ್ರಕಾರ ಇದ್ದಕ್ಕಿದ್ದಂತೆ ಏಕಾಏಕಿ ಈ ರೀತಿಯಾಗಿ ತಡರಾತ್ರಿಯಿಂದ ಸೌಲಭ್ಯವನ್ನ ಬಂದ್ ಮಾಡಿದ್ದಾರೆ ಬಿಟ್ರೆ ನಮ್ಗೆ ಅವ್ರು ಯಾವುದೋ ಒಂದು ಮಾಹಿತಿ ಕೊಟ್ಟಿಲ್ಲ. ರಾಜ್ಯ ಮಟ್ಟದಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಬಿಟ್ರೆ ನಮ್ಗೆ ಅಧಿಕೃತವಾಗಿ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ. ಹಾಗಾಗಿನೇ ನಾವು ಬದಲಿ ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿನೇ ರೋಗಿಗಳು ಕೂಡ ಬಹಳಷ್ಟು ಒಂದು ಮಾತನಾಡ್ತಾ ಇದ್ದಾರೆ. ಏನು ಪಕ್ಕದ ಚಿಕ್ಕಬಳ್ಳಾಪುರ ಮತ್ತೆ ಬೇರೆ ಬೇರೆ ತಾಲೂಕಿಂದ ಜಿಲ್ಲಾಸ್ಪತ್ರೆಗೆ ಬರಬೇಕು ಅಂತ ಹೇಳಿದ್ರೆ ರೋಗಿಯನ್ನ ಅವರು ಖಂಡಿತ ಬಸ್ನಲ್ಲಿ ಕೂಡ ಕರ್ಕೊಂಡ್ ಬರಕ್ಕಾಗೋದಿಲ್ಲ, ಕಾರ್ನಲ್ಲಿ ಅಂದ್ರೆ ಬಾಡಿಗೆ ಕಾರಲ್ಲಿ ಕರ್ಕೊಂಡ್ ಬರ್ಬೇಕಾಗುತ್ತೆ. 1,000 ರೂಪಾಯಿ ವೆಚ್ಚವನ್ನು ಮಾಡಿ ಸರ್ಕಾರಿ ಆಸ್ಪತ್ರೆ ಈ ರೀತಿಯಾಗಿ ಉಚಿತವಾಗಿ ಒಂದು ಸ್ಕ್ಯಾನಿಂಗ್ ಸೌಲಭ್ಯ ಸಿಗುತ್ತೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಏನ್ ಜನರು ಬರ್ತಾ ಇದ್ದಾರೆ ಅವರಿಗೆ, ಅಂದ್ರೆ ಬಹಳಷ್ಟು ರೋಗಿಗಳಿಗೆ ಇವತ್ತು ಆ ಒಂದು ವ್ಯವಸ್ಥೆ ಇಲ್ದಿರೋ ಕಾರಣಕ್ಕೆ ಅವರಿಗೆ ಒಂದು ಆರ್ಥಿಕವಾಗಿ ಕೂಡ ಇದು ವೆಚ್ಚ ಹೆಚ್ಚಾಗುತ್ತೆ. ಹಾಗಾಗಿನೇ ಈ ನಿಟ್ಟಿನಲ್ಲಿ ಇಂಥ ಒಂದು ಪರದಾಟ ಇರತಕ್ಕಂಥ ಸಮಯದಲ್ಲಿ ರೋಗಿಗಳಿಗೆ ಅಟ್ಲೀಸ್ಟ್ ಅವರಿಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಇರುತ್ತೆ, ಅಂತವರಿಗೆ ಒಂದು ಮೆಸೇಜ್ ಆದ್ರೂ ಮಾಡಬಹುದಾಗಿತ್ತು, ಮತ್ತೆ ಒಂದು ಫೋನ್ ಆದ್ರೂ ಮಾಡಬಹುದಾಗಿತ್ತು ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಮತ್ತೆ ಇದಕ್ಕೆ ಈ ರೀತಿಯಾಗಿರ್ತಕ್ಕಂಥ ಒಂದು ಅವ್ಯವಸ್ಥೆಯ ಒಂದು ಜವಾಬ್ದಾರಿಯನ್ನ ಯಾರು ಹೊತ್ಕೊಳ್ತಾರೆ ಅನ್ನೋದು ಇಲ್ಲಿ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಇಲ್ಲಿ ಖಾಸಗಿ ಒಂದು ಡಯಾಗ್ನೋಸ್ಟಿಕ್ ಕಂಪನಿಯವರು ಕೂಡ ಇದಕ್ಕೆ ಉತ್ತರ ಕೊಡ್ತಾ ಇಲ್ಲ, ಜೊತೆಗೆ ಜಿಲ್ಲಾಸ್ಪತ್ರೆ ಕೂಡ ಉತ್ತರ ಕೊಡ್ತಾ ಇಲ್ಲ. ಮತ್ತೆ ಇದಕ್ಕೆ ಸ್ಥಳೀಯ ಶಾಸಕರೇ ಇದಕ್ಕೆ ಉತ್ತರವನ್ನು ಕೊಡಬೇಕಾಗಿರುತ್ತೆ. ಅರುಣ್, ಥ್ಯಾಂಕ್ ಯು ರಘುರಾಜ್ ಡೀಟೇಲ್ಸ್ಗೆ. ಒಂದು ಕಡೆ ಕೊತ್ತೂರು ಮಂಜುನಾಥ್ ಸ್ಥಳೀಯ ಶಾಸಕರು, ಅವ್ರನ್ನ ಕೇಳಿದ್ರೆ ಮಾಹಿತಿ ಇಲ್ಲ ಅಂತಾರೆ. ಇನ್ನು ಮತ್ತೊಂದು ಕಡೆ ಜಿಲ್ಲಾಧಿಕಾರಿ ಆಗಿರುವಂಥ MR ರವಿ ಅವರಿಗೂ ಕೂಡ ಮಾಹಿತಿ ಇಲ್ಲ ಅನ್ನುವಂಥದ್ದು ನಿಜಕ್ಕೂ ಕೂಡ ವಿಪರ್ಯಾಸ. ಈ ರೀತಿಯಾಗಿ ಏಕಾಏಕಿಯಾಗಿ ಬಂದ್ ಮಾಡ್ತಾರೆ ಅಂದ್ರೆ ಹೇಳೋರು ಕೇಳೋರು ಯಾರು ಇಲ್ವಾ ಈ ಖಾಸಗಿ ಕಂಪನಿಯವರಿಗೆ ಅನ್ನೋ ಸಹಜ ಪ್ರಶ್ನೆ ಬರುತ್ತೆ. ಅವರು ಮೊದಲಿಗೆ DHOಗೆ ಕೇಳ್ಕೋಬೇಕಾಗತ್ತೆ. ಅದಾದ್ಮೇಲೆ ಅವರು ಹೋಗಿ ಜಿಲ್ಲಾಧಿಕಾರಿಗಳಿಗೆ ಹೇಳ್ತಾರೆ ಅದನ್ನು, ಅದಾದ್ಮೇಲೆ ಶಾಸಕರ ಗಮನಕ್ಕೆ ಬರುತ್ತೆ. ಇದೆಲ್ಲವೂ ಕೂಡ ಪ್ರೊಸೀಜರ್ ಆಗಿರುತ್ತೆ. ಬಟ್ ಏಕಾಏಕಿಯಾಗಿ ನಮ್ಗೆ ದುಡ್ಡು ಬಂದಿಲ್ಲ, ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ ಅನ್ನೋದೊಂದೇ, ಅದು ಕೂಡ ಮೌಖಿಕವಾಗಿ ಬಾಯಲ್ಲಿ ಹೇಳಿ ಕ್ಲೋಸ್ ಮಾಡಿದ್ದಾರೆ. ನೂರಾರು ಜನ ಒದಾಡ್ತಾ ಇದ್ದಾರೆ ಪಾಪ. ಅದು ಯಾವಾಗ ಶಾಸಕರಿಗೆ ಜಿಲ್ಲಾಧಿಕಾರಿಗೆ ಇದು ಗೊತ್ತಾಗುತ್ತೋ, ಈ ಸಮಸ್ಯೆ ಬಗೆಹರಿಯುತ್ತೋ ಕಾದ್ ನೋಡೋಣ. ಇನ್ನು ಮತ್ತೊಂದು ಕಡೆ ಸರ್ಕಾರದ ಸಾಧನೆಯನ್ನ ಬಿಂಬಿಸಿದ ಜಿಲ್ಲೆಯಲ್ಲಿ ಇದೆಂಥ ಕಾಮಗಾರಿ ಅನ್ನೋ ಪ್ರಶ್ನೆ ಹಾವೇರಿ ಜಿಲ್ಲೆಯಲ್ಲಿ ಕಳಪೆ ರಸ್ತೆ ಕಾಮಗಾರಿ ಅನಾವರಣ ಆಗಿದೆ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೇ ಅನ್ನುವಂಥ ಪರಿಸ್ಥಿತಿ ಹಾವೇರಿಯಲ್ಲಿ.
ಹಾವೇರಿ ಜಿಲ್ಲೆಯಲ್ಲಿ ಕಳಪೆ ರಸ್ತೆ ಕಾಮಗಾರಿ ಮಾಡಿರುವಂಥದ್ದು ಇದು ಕಾಣಿಸ್ತಾ ಇದೆ. ಬರಿಗೈಯೆಲ್ಲ ಎದ್ದು ಬರ್ತಾ ಇದೆ ರಸ್ತೆಗೆ ಹಾಕಿದ್ದಂಥ ಡಾಂಬರ್ ಅಷ್ಟು ನೀಟಾಗಿ ಹಾಕಿದ್ದ. ಕಾಗಿನೆಲೆ ಗ್ರಾಮದ ಇಂಗಳಗುಂದಿ ಫ್ಲಾಟ್ನ ರಸ್ತೆ ಕಾಮಗಾರಿ ನಡೆದಿತ್ತು. 3 ದಿನಗಳ ಹಿಂದೆ ಆಗಿದ್ದು. ಇಂಗಳಗುಂದಿ ಫ್ಲಾಟ್ನಿಂದ ಹೆಡಿಗೊಂಡವರೆಗಿನ ರಸ್ತೆ ಇದು ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಂತಹ ಕಳಪೆ ಕಾಮಗಾರಿ. ಜನ ಅದನ್ನು ತೋರಿಸಿದ್ದಾರೆ. ಹೇಗೆ ಮಾಡಿದ್ದಾರೆ ನೋಡಿದು ಈ ರೊಟ್ಟಿ ಮುರಿದಂತ ರೀತಿಯಲ್ಲಿ ಬರ್ತಾ ಇದೆ. ಜಸ್ಟ್ ಕೈನಲ್ಲೇ ಅವರು ಕೀಳ್ತಾ ಇರೋದು, ಆರಾಮಾಗಿ ಕಿತ್ಕೊಂಡ್ ಬರ್ತಾ ಇದೆ. 3 ದಿನಗಳ ಹಿಂದೆ ಹಾಕಿದಂತ ಡಾಂಬರೀಕರಣ ಸುಮಾರು 1 ಕಿಲೋಮೀಟರ್ ಹಾಕಿರುವಂತ ಡಾಂಬರ್ ಈ ರೀತಿಯಾಗಿ ಕಿತ್ಕೊಂಡು ಬರ್ತಾ ಇದೆ. ಸಂಪೂರ್ಣವಾಗಿ ಕಳಪೆ. ಜನನೇ ತೋರಿಸ್ತಾ ಇದ್ದಾರೆ ನೋಡಿ ಎಷ್ಟು ನೀಟಾಗಿ ಕೆಲಸ ಮಾಡಿದ್ದಾರೆ ಅಂತ. ಆಮೇಲೆ ಮಣ್ಣು ಮೇಲೆ ಡಾಂಬರ್ ಹಾಕಿ ಹೋಗಿರೋದು. ಹಾವೇರಿ ಜಿಲ್ಲೆ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಳಪೆ ಕಾಮಗಾರಿ. ಮೊನ್ನೆ ತಾನೇ ಇಲ್ಲಿ ಹಾವೇರಿಯಲ್ಲಿ ಸರ್ಕಾರದ ಸಾಧನೆಗಳು 1000 ವರ್ಷ ಪೂರೈಸಿದ ಕಾರಣಕ್ಕಾಗಿ ಸರ್ಕಾರದ ಸಾಧನೆಗಳನ್ನ ಬಿಂಬಿಸೋದಕ್ಕೆ ನಾವು ಇಂತಿಂಥ ಸಾಧನೆಗಳನ್ನ ಮಾಡಿದ್ವಿ ಅಂತ ಹಾವೇರಿಯಲ್ಲೇ ದೊಡ್ಡ ಫಂಕ್ಷನ್ ಮಾಡಿತ್ತು ಕಾಂಗ್ರೆಸ್ ಅಂತ. ಹಾವೇರಿಯಲ್ಲಿ ಇಂಥ ಪರಿಸ್ಥಿತಿ ಇದೆ. 4 ದಿವಸ ರೋಡ್ ಮಾಡಿದ ಡಾಂಬರ್ ಹಾಕಿ ಅಲ್ಲ ಕಿತ್ತತ್ರಿ ಇದು. ಅವ್ರಿಗೆ ಕೇಳಿದ್ರೆ ಏನು ಹೇಳ್ತಾರೆ, ಸ್ವಲ್ಪ ದಪ್ಪ ಹಾಕ್ರಿ ಅಂದ್ರೆ ನಮ್ಮ ಬಜೆಟ್ ಆಟ ಐತಿ, ನಾವು ಆಟ ಮಾಡೋದು ಅಂತ ಮಾಡಿದ್ರಿ ಅವರು. ಅಲ್ಲ ಹಿಂದ್ಗೂಟ ಕಿತ್ತತ್ರಿ ಅದು. ಇಲ್ಲೇ ಕಾಗಿನೆಲಿಂದ ಹಾಸಿ ಹೋಗೋ ಬಸ್ ಹಾವೇರಿಗೆ ಹೋಗಲ್ರಿ ಅದೇ. ಇಲ್ಲೇ ಇಂಗುಳಗೊಂದಿಂದ ಒಳಗೆ ಹಿಡ್ಕೊಂಡು ಹೋಗೋವ್ರಿ ಬಸ್. ಎಲ್ಲ ಗಾಡಿನೇ ಇಲ್ಲೇ ಅಡ್ಡಾಡ್ತಾವ್ರಿ. ಈಗ ಹೆಚ್ಚಿಗೆ ಹಾಕ್ರಿ ಅಂದ್ರೆ ನಮ್ಮ ಬಜೆಟ್ ಇಟ್ಟು ಬಂತ್ರಿ, ನಾವು ಆಟ ಮಾಡೋದು ಅಂತ ಹೇಳಿದ್ರು ಅವರು. ಎಲ್ಲ ಕಿತ್ತು ಹೋಗೈತ್ರಿ, ಎಲ್ಲ ಹಿಂದ್ಗೂಟ ಕಿತ್ತದ. ಈಗ ಅದನ್ನಾಗ ಕಿತ್ತದ್ದು ಫೋಟೋ ಹೊಡ್ಕೊಂಡ ಫೋಟೋ ಬಿಟ್ಟವ್ರಿ ಮ್ಯಾಗೇರಿ ಅದಕ್ಕೆ ಮಾಡಕ್ರಿ. ಇಲ್ಲೇ ಓಟು ಕಿತ್ತು ಹೋಗೈತ್ರಿ ಓಟ ಹಿಂದ್ಗೂಟಕ್ಕನ. ಅವ್ರು ಹೇಳ್ತಾರೆ ರೀ ಬಜೆಟ ನಮ್ದು ಆಟ ಐತಿ, ಆಟ ಮಾಡೀವಿ ಅಂತ ಹೇಳ್ತಾರೆ ಅವರು. ಹ್ಞೂ ರೀ. ಕಾಮಗಾರಿ ಕಾಗಿನಲ್ಲಿ ಇಂಗಳಗುಂದಿ ಪ್ಲಾಟಿಂದ ಹಿಂಗೆ ಹೆಡಿಗೊಂಡವರೆಗೆ ಆಗಿದೆ ಸರ್ ಇದು. ಈ ಕಾಮಗಾರಿ ಕನಿಷ್ಠ ಪಕ್ಷ ಒಂದು 10-15 ವರ್ಷದಿಂದ ಕಾಮಗಾರಿ ಆಗಿದ್ದಿಲ್ಲ ಸರ್ ಇದು. ನಾನು 10 ಸಲ CM ಮೇಡಮ್ ರುಚಿ ಬಿಂದಲ್ ಅವ್ರಿಗೆ, ಲ್ಯಾಂಡ್ ಆರ್ಮಿಯವ್ರಿಗೆ ಎಲ್ಲರಿಗೂ ಅರ್ಜಿ ಕೊಟ್ಟಿದ್ದೆ. ಇದು ಆಗಿರೋದು ZPಯಿಂದ ಸರ್. ಇದು ZP PRD ಇಲಾಖೆಯಿಂದ ಆಗಿದೆ, ಪ್ರಿಯಾಂಕ್ ಖರ್ಗೆ ಅವರ ಇಲಾಖೆಯಿಂದ ಆಗಿದೆ. ಇದು ನಾನು ಮೊನ್ನೆ ಹಾಗೆ ಈ ರೋಡಿಂದ ಹೋಗ್ತಾ ಇದ್ದೆ ಸರ್. ಹಾಕಿ ನನ್ನ ಕಾರ್ ಬ್ರೇಕ್ ಹೊಡೆದಿದ್ದಕ್ಕೆ ಅದು ಕಿತ್ತು ಬಂತು. ಇದು ಪಕ್ಕ ಇಲ್ಲ ಮನೆ ಇತ್ತಲ್ಲ ಸರ್. ಇವ್ರು ಕೇಳಿದೆ ರೈತರಿಗೆ ಏನು ಸರ್ ಯಾವಾಗ ಹಾಕಿದಾರಂತ. 3-4 ದಿವಸ ಆಗಿದೆ ಸರ್ ರೋಡಾಗಿ. ಯಾವಾಗಿಂದ ರೋಡ್ ಆಗಿದೆ ಹೀಗೆ ಇದೆ ಅಂತ ನಾವು ಹಂಗೆ ಜಸ್ಟ್ ಕೈಯಿಂದ ಹಂಗೆ ಕೆಬ್ರದ್ದು ನೋಡಿದೆ. ಹಂಗೆ ಎಲ್ಲ ಹಂಗೆ ಕಿತ್ತು ಬಂತು ಸರ್. ಆಮೇಲೆ ನಾನು ಆ್ಯಕ್ಚುಲಿ ಲ್ಯಾಂಡ್ ಆರ್ಮಿ ಅಂತ ಕನ್ಫ್ಯೂಸ್ ಮಾಡಿ ಅವ್ರು ಫೋನ್ ಮಾಡಿದೆ, ಅವ್ರು ಇಲ್ಲ ಅಂದರು. PRD ಅವ್ರು ಫೋನ್ ಮಾಡಿದೆ, ಹೌದು ನಾವು ಮಾಡಿದ್ದೀವಿ ರೋಡು ಅಂತ ಅವ್ರು ಹೇಳಿದರು. ರೋಡ್ ಮಾಡಿದ್ದಾರೆ, ಇದ್ರ ಒಳಗಡೆ ಡಾಂಬರೇ ನೆಟ್ಗೆ ಹಾಕಿಲ್ಲ. ಹಾಗೆ ಹಾಕ್ಬಿಟ್ಟು ಮಣ್ಣು ಮೇಲೆ ಡಾಂಬರ್ ಹಾಕ್ಬಿಟ್ಟು ಹೋಗ್ಬಿಟ್ಟವ್ರೆ. ಇವ್ರು ಯಾವ ಥರ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇವ್ರಿಗೆಲ್ಲ ಯಾರು ಕುಮ್ಮತ್ತು ಕೊಡ್ತಾ ಇದ್ದಾರೋ, ಏನು ರಾಜಕಾರಣಿಗಳು ಕೊಡ್ತಾರೋ, ಯಾರು ಕೊಡ್ತಾರೋ ಕಾಂಟ್ರಾಕ್ಟ್ದಾರಿಗೆ ಅಂತ ಗೊತ್ತಾಗ್ತಾ ಇಲ್ಲ. ಇದು ಏನು ಅನ್ನೋದು ಕಳಪೆ ಕಾಮಗಾರಿನ ಪರಿಶೀಲನೆ ಮಾಡಿ ಹೇಳಬೇಕಾಗಿ. 4 ದಿನಕ್ಕೆ ಕಿತ್ತೋದ್ರೆ ರೈತರೆಲ್ಲ ಎಲ್ಲೇ ಹೆಂಗೆ ಅಡ್ಡಾಡಬೇಕು ಗಾಡಿಗಳೆಲ್ಲ. ಅದಕ್ಕೋಸ್ಕರ ಇದೆಲ್ಲ ಅವ್ರು ಯಾರು ಪರಿಶೀಲನೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಮೊನ್ನೆ ತಾನೇ ಈ ಫಂಕ್ಷನ್ ಆದಂಥ ಸಂದರ್ಭದಲ್ಲಿ 1000 ದಿನಗಳ ಫಂಕ್ಷನ್ ಆದಂಥ ಸಂದರ್ಭದಲ್ಲಿ ರಟ್ಟಿಹಳ್ಳಿಯಲ್ಲಿ ಒಂದು ಕಟ್ಟಡ ಉದ್ಘಾಟನೆ ಮಾಡ್ತಾರೆ CM. ಅದು ಅರ್ಧಂಬರ್ಧ ಆಗಿದ್ದು, ಅದು ಕೂಡ ತರಾತುರಿಯಲ್ಲಿ ಮಾಡಿದ್ದು, ಅದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಗಾಯಿತು. ಈಗ ಇದು ಹಾಕೋದಕ್ಕಿಂತ ಸುಮ್ಮನೆ ಇರೋದೇ ಬೆಟರ್ ಆಗಿತ್ತು. ಸುಮ್ಮನೆ ಟ್ಯಾಕ್ಸ್ ಕಟ್ಟಿರೋ ಹಣ ಕೂಡ ಮಣ್ಣು ಮೇಲೆ ಹಾಕಿದಂಗೆ ಪರಿಸ್ಥಿತಿ ಇದು. ಖಂಡಿತವಾಗ್ಲೂ ಅರುಣ್, ಸರ್ಕಾರ ಕೂಡ ಮತ್ತೆ ಸಚಿವ ಸಂಪುಟದ ಬಹುತೇಕ ಸಚಿವರು ಕೂಡ ಹಾವೇರಿಗೆ ಬಂದು ಇಲ್ಲಿ ದೊಡ್ಡ ಮಟ್ಟದಲ್ಲಿ ಸಾಧನಾ ಸಮಾವೇಶವನ್ನ ಕೂಡ ಮಾಡಿದ್ರು. ಅದಾದ ಬಳಿಕ ಒಂದೊಂದೇ ಸರ್ಕಾರದ ಲೋಪದೋಷಗಳು ಕೂಡ ಈಗ ಹೊರಬೀಳ್ತಾ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ರಸ್ತೆ ಕಾಮಗಾರಿ ಕೂಡ ಸುಮಾರು 1 ಕಿಲೋಮೀಟರ್ ರಸ್ತೆಯನ್ನ ಮಾತ್ರ ನಿರ್ಮಾಣವನ್ನ ಮಾಡಿರ್ತಕ್ಕಂಥದ್ದು. ಅದು ಕೂಡ ಸಂಪೂರ್ಣವಾಗಿ ಕಳಪೆ ಆಗಿದೆ. ಬರೋಬ್ಬರಿ 15 ಲಕ್ಷ ರೂಪಾಯಿಯನ್ನ 1 ಕಿಲೋಮೀಟರ್ ರಸ್ತೆಗಾಗಿ ಅಂದಾಜು ಕಾಮಗಾರಿಯ ವೆಚ್ಚವನ್ನ ಮಾಡಿರ್ತಕ್ಕಂಥದ್ದು. ಕಾಮಗಾರಿ ನಡೆಸಿದ ಬಳಿಕವಾಗಿ ಸಂಪೂರ್ಣವಾಗಿ ಡಾಂಬರೀಕರಣ ಆಗಿರ್ತಕ್ಕಂಥ ರಸ್ತೆ ಸಂಪೂರ್ಣವಾಗಿ ಕಿತ್ತು ಬರ್ತಾ ಇದೆ. ಏನು ಪ್ರಮುಖವಾಗಿ ಹಾವೇರಿ ಜಿಲ್ಲೆಯ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಕಾಗಿನೆಲೆ ಗ್ರಾಮದಲ್ಲಿ ಇರ್ತಕ್ಕಂಥ ಇಂಗಳಗುಂದಿ ಪ್ಲಾಟ್ ನಿಂದ ಎಡಿಗುಂಡ ಗ್ರಾಮದವರೆಗೆ ಸುಮಾರು 1 ಕಿಲೋಮೀಟರ್ ರಸ್ತೆಯನ್ನ ನಿರ್ಮಾಣ ಮಾಡಿದ್ದಾರೆ. ಪ್ರಮುಖವಾಗಿ ಇಲ್ಲಿ ನಿತ್ಯ ಸಾವಿರಾರು ವಾಹನಗಳು ಕೂಡ ಸಂಚಾರವನ್ನ ಮಾಡ್ತಾ ಇದ್ದಾವೆ. ಆದ್ರೆ ಇದರ ಮೇಲೆ ಮೇಲ್ಭಾಗದಲ್ಲಿ ಬರೀ ಕನಿಷ್ಠ ಪಕ್ಷ ಡಾಂಬರೀಕರಣ ಮಾಡಿರೋದ್ರಿಂದ ಅದು ಜನರು ಕೈ ಹಾಕಿ ಕಿತ್ತಾಕಿದ ತಕ್ಷಣವೇ ಅದು ಕೈಗೆ ಬರ್ತಕ್ಕಂಥದ್ದು. ಇದು ಎಲ್ಲೋ ಒಂದ್ ಕಡೆ ಕಳಪೆ ಕಾಮಗಾರಿ ಅನ್ನೋದು ಕೂಡ ಸತ್ಯ ಬಯಲಾಗಿರ್ತಕ್ಕಂಥದ್ದು. ಹೀಗಾಗಿ ಇದನ್ನ ಯಾವ ಕಾರಣಕ್ಕಾಗಿ ನೀವು ಈ ಡಾಂಬರೀಕರಣ ಮಾಡಬೇಕಾಗಿತ್ತು? ಯಾಕಂದ್ರೆ ಸುಮಾರು 15 ವರ್ಷಗಳಿಂದ ಕೂಡ ಆ ಒಂದು ಊರಿಗೆ ಡಾಂಬರೀಕರಣ ಆಗಿರ್ಲಿಲ್ಲ. ಸಾಕಷ್ಟು ವರ್ಷಗಳಿಂದ ಒಂದು ನಮ್ಮೂರಿಗೆ ಡಾಂಬರೀಕರಣ ಮಾಡ್ಕೊಡಿ ಅಂತೇಳಿ ಕೂಡ ಮನವಿಗಳನ್ನ ಸಲ್ಲಿಸಿದ್ರು. ಎಲ್ಲ ಒಂದ್ ಕಡೆ ರೈತರು ಮತ್ತು ಆ ಭಾಗದ ಜನರು ಕೂಡ ಖುಷಿಯಾಗಿದ್ರು, ನಮ್ಮೂರಿಗೆ ಡಾಂಬರ್ ಬಂತಂತೇಳಿ. ಆದ್ರೆ ಈ ರೀತಿಯಾದಂತ ಕಳಪೆ ಡಾಂಬರೀಕರಣ ಮಾಡಿ ನೀವು
ಯಾರನ್ನ ಮೆಚ್ಚಿಸ್ಲಿಕ್ಕೆ ಮಾಡ್ತಾ ಇದ್ರೆ ಅನ್ನೋದನ್ನು ಕೂಡ ಗ್ರಾಮಸ್ಥರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಪ್ರಿಯಾಂಕಾ ಖರ್ಗೆ ಅವರ ಇಲಾಖೆಯ ವತಿಯಿಂದ ಈ ಒಂದು ಕಾಮಗಾರಿ ಆಗಿರೋದು. ಹೀಗಾಗಿ ಈ ಒಂದು ಕಾಮಗಾರಿಯ ತಂತ್ರಜ್ಞಾನವನ್ನ, ಟೆಕ್ನಾಲಜಿಯನ್ನ ಎಲ್ಲಿ ಕಂಡುಹಿಡಿದಿದ್ದಾರೆ ಅನ್ನೋದನ್ನು ಕೂಡ ಗ್ರಾಮಸ್ಥರು ವ್ಯಂಗ್ಯವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಕೂಡಲೇ ಪರಿಶೀಲನೆಯನ್ನ ಮಾಡಬೇಕು. ಸ್ಥಳಕ್ಕೆ ಭೇಟಿ ನೀಡಿದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಯಾರೆಲ್ಲ ಮಾಡಿದ್ದಾರೆ ಇದನ್ನ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಅನ್ನ ಮಾಡ್ಬೇಕಂತ ಹೇಳಿ ಕೂಡ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಅರುಣ್. ಈಗ ಓಕೆ, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗೆ. ಹೋಟೆಲ್ನಲ್ಲಿ ಚಿಕನ್ ತಿನ್ನೋರೆ ಎಚ್ಚರ. ಇಂತಹ ಚಿಕನ್ ತಿಂದ್ರೆ ಆಸ್ಪತ್ರೆ ಪಾಲಾಗುವುದು ಗ್ಯಾರಂಟಿ. ಬೆಂಗಳೂರಿನ ಹೋಟೆಲ್ ಒಂದರಲ್ಲಿ ಕೊಳೆತ ಚಿಕನ್ ಸಪ್ಲೈ ಮಾಡಲಾಗಿದೆ. ಇಂತಹ ಚಿಕನ್ ತಿಂದ್ರೆ ಆಸ್ಪತ್ರೆಗೆ ಹೋಗೋದು ಗ್ಯಾರಂಟಿ. ಹೋಟೆಲ್ನಲ್ಲಿ, ಬೆಂಗಳೂರಲ್ಲಿ ನಡೆದಂತಹ ಘಟನೆ ಇದು. ಹೋಟೆಲ್ನ ಫ್ರೀಜರ್ನಲ್ಲಿತ್ತು ಕೊಳೆತಂತಹ ಚಿಕನ್. GBA ಆರೋಗ್ಯ ಇಲಾಖೆ ರೇಡ್ ನಡೆಸುತ್ತೆ. ಆ ರೇಡ್ನ ಸಂದರ್ಭದಲ್ಲಿ ಪತ್ತೆಯಾಗಿದೆ. ಈ ರೀತಿಯಾಗಿ ಹೋಟೆಲ್ನಲ್ಲಿ ಶೇಖರಣೆ ಮಾಡಿಟ್ಟಿದ್ದು. ಬೆಂಗಳೂರು ದಕ್ಷಿಣ ಪಾಲಿಕೆ ಅಧಿಕಾರಿಗಳ ರೇಡ್ ಆಯಿತು. ಆಗ ಈ ಶಾಕಿಂಗ್ ವಿಚಾರ ಗೊತ್ತಾಗಿದೆ. ಕೊಳೆತು ನಾರ್ತಾ ಇತ್ತು ಆ ಚಿಕನ್. ಕೊಳೆತು ನಾರ್ತಾ ಇದ್ದಂಥ ಚಿಕನ್ ಅನ್ನ ಬಳಕೆ ಮಾಡ್ತಾ ಇತ್ತು ಹೋಟೆಲ್ನಲ್ಲಿ ಬಿರಿಯಾನಿ ಮಾಡೋಕೆ. ಜಯನಗರದ ತಿಲಕ್ ನಗರದ ಸ್ಟಾರ್ ಬಿರಿಯಾನಿ ಅನ್ನುವಂಥ ಹೋಟೆಲ್ನಲ್ಲಿ ಈ ಘಟನೆ ನಡೆದಿದೆ. ಕೊಳೆತ ಮಾಂಸವನ್ನ ಬಳಕೆ ಮಾಡ್ತಾ ಇದ್ದಂಥ ಹೋಟೆಲ್ಗೆ 1 ಲಕ್ಷ ದಂಡ ವಿಧಿಸಿದ್ದಾರೆ GBA ಅಧಿಕಾರಿಗಳು. 1 ಲಕ್ಷ ದಂಡ ವಿಧಿಸಿ ಜೊತೆಗೆ ಕಾನೂನು ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಬಟ್ ಇದು ಯಾವಾಗಿಂದ ಇವರು ಮಾಡ್ತಾ ಇದ್ರು ಅನ್ನೋದು ಸಹಜವಾದಂಥ ಪ್ರಶ್ನೆ ಮತ್ತು ಆತಂಕಕಾರಿ ವಿಚಾರ. ಯಾರಾದರೂ ಸಾರ್ವಜನಿಕರು ಇದನ್ನ ತಿಂದಿದ್ರೆ, ಈ ಹಿಂದೆ ಏನಾದರೂ ತಿಂದಿದ್ರೆ ಅವರಿಗೆ ಆಗದಂತಹ ಆರೋಗ್ಯದ ದುಷ್ಪರಿಣಾಮಗಳು ಅದೆಲ್ಲವನ್ನು ಕೂಡ ಯೋಚನೆ ಮಾಡಬೇಕಾಗತ್ತೆ. ಕೊಳೆತ ಮಾಂಸ ಇದು ಟೋಟಲ್. ನೋಡಿ, ಆ ಫ್ರೀಜರ್ನ ಸ್ಥಿತಿ ನೋಡ್ತಾ ಇದ್ರು. ಆಚೆಗಡೆ ಮಾತ್ರ ಸ್ಟಾರ್ ಹೋಟೆಲ್ ಬಿರಿಯಾನಿ, ಒಳಗಡೆ ಗಬ್ಬೆದ್ ನಾರ್ತಾ ಇದೆ, ಕೊಳೆತು ಹೋಗಿದೆ. ಸೊ GBA ಅಧಿಕಾರಿಗಳು ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಈ ವಿಚಾರ ಗೊತ್ತಾಗಿದೆ. ತಾನು ಸತ್ರೆ ಹೆಂಡತಿ ಒಬ್ಬಂಟಿ ಆಗ್ತಾಳೆ ಅಂತ ಪತ್ನಿಯನ್ನ ಕೊಲೆ ಮಾಡಿದ. ಪತ್ನಿಯನ್ನ ಕೊಂದು ತಾನು ಕೂಡ ಆತ್ಮಹತ್ಯೆಗೆ ಯತ್ನಿಸಿರುವಂತಹ ವೃದ್ಧ. ತಾನು ಸತ್ರೆ ನನ್ನ ಹೆಂಡತಿ ಒಬ್ಬಳೇ ಆಗ್ಬಿಡ್ತಾಳೆ ಅಂತ ಹೆಂಡತಿಯನ್ನ ಕೊಲ್ತಾನೆ. ಅದಾದ್ಮೇಲೆ ಈತ ಆತ್ಮಹತ್ಯೆಯನ್ನ ಮಾಡ್ಕೊಳ್ಳೋಕೆ ಮುಂದಾಗ್ತಾನೆ. ಬೆಂಗಳೂರಿನ ಅವಲಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂಥ ವಿಚಿತ್ರ ಘಟನೆ ಇದು. 65 ವರ್ಷದ ಹೆಂಡತಿಯನ್ನ 75 ವರ್ಷದ ವೃದ್ಧ ಪತಿ ಕೊಂದು ಹಾಕಿದ್ದಾರೆ. ಇಸ್ರೋದ ನಿವೃತ್ತ ಉದ್ಯೋಗಿಯಾಗಿರುವಂತಹ ನಾಗೇಶ್ವರ್ ರಾವ್ ಎಸಗಿರುವಂತಹ ಕೃತ್ಯ ಇದು. ಟವಲ್ನಿಂದ ಪತ್ನಿ ಸಂಧ್ಯಾಶ್ರೀ ಕತ್ತು ಬಿಗಿದು ಕೊಲೆ ಮಾಡಿದ ಹೆಂಡತಿಯನ್ನ. ಕಾರಣ, ನಾನೇನಾದ್ರೂ ಸತ್ತು ಹೋದ್ರೆ ನನ್ನ ಹೆಂಡತಿ ಒಬ್ಬಂಟಿ ಆಗ್ಬಿಡ್ತಾಳೆ ಅಂತ. 65 ವರ್ಷದ ಹೆಂಡತಿಯನ್ನ ಕೊಲೆ ಮಾಡಿದ್ದಾರೆ ವೃದ್ಧ ಪತಿ. 3 ವರ್ಷಗಳಿಂದ ಅಪಾರ್ಟ್ಮೆಂಟ್ನಲ್ಲಿ ಈ ದಂಪತಿ ವಾಸವಾಗಿದ್ರು. ಮಾನಸಿಕ ಅಸ್ವಸ್ಥನಂತೆ ಈ ನಾಗೇಶ್ವರ್ ರಾವ್ ವರ್ತನೆ ಮಾಡ್ತಾ ಇದ್ರಂತೆ. ಒಂದೊಂದು ಬಾರಿ ಒಂದೊಂದು ರೀತಿ ಆರೋಪಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಸದ್ಯಕ್ಕೆ ಅವರು ಕೂಡ ಆತ್ಮಹತ್ಯೆಗೆ ಯತ್ನವನ್ನು ನಡೆಸಿದ್ರು. ಹೆಂಡತಿಯನ್ನು ಕೊಲೆ ಮಾಡಿದ್ದಾರೆ. ನಾನು ಸತ್ತು ಹೋದ್ಮೇಲೆ ನನ್ನ ಹೆಂಡತಿ ಒಬ್ಬಂಟಿ ಆಗ್ಬಿಡ್ತಾಳೆ ಅನ್ನೋ ಕಾರಣಕ್ಕಾಗಿ. ಬಟ್ ಈಗ ಗೊತ್ತಾಗ್ತಾ ಇರುವಂಥ ವಿಚಾರ, ಆತ ಮಾನಸಿಕ ಅಸ್ವಸ್ಥನ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು. 65 ವರ್ಷ ಕೊಲೆಯಾಗಿರುವಂತಹ ಆ ಮಹಿಳೆಯ ಪತಿ 75 ವರ್ಷದವರು. ಹಲವು ವರ್ಷಗಳಿಂದ ಇದೇ ಅಪಾರ್ಟ್ಮೆಂಟ್ನಲ್ಲಿ ವಾಸ ಮಾಡ್ತಾ ಇದ್ರು. ಇವರು ಇಸ್ರೋದ ಮಾಜಿ ಕೆಲಸಗಾರ ಕೂಡ. ಟವೆಲ್ನಿಂದ ಇವತ್ತು ಬೆಳಿಗ್ಗೆ ಈ ಕೃತ್ಯವನ್ನು ಎಸಗಿದ್ದಾರೆ. ಸಂಧ್ಯಾಶ್ರೀ ಕೊಲೆಯಾಗಿರುವಂತಹ ಮಹಿಳೆ ಕತ್ತು ಬಿಗಿದು ಕೊಲೆ ಮಾಡಿದ್ದಾರೆ. 3 ವರ್ಷಗಳಿಂದ ಈ ಅಪಾರ್ಟ್ಮೆಂಟ್ನಲ್ಲಿ ವಾಸವಾಗಿದ್ದಂಥ ದಂಪತಿ. ಆದರೆ ಈ ನಾಗೇಶ್ವರ್ ರಾವ್ ಹಲವು ದಿನಗಳಿಂದ ಮಾನಸಿಕ ಅಸ್ವಸ್ಥನಾಗಿದ್ದಂತೆ ವರ್ತಿಸ್ತಾ ಇದ್ರಂತೆ ಅನ್ನುವಂಥ ವಿಚಾರ ಈಗ ಗೊತ್ತಾಗ್ತಾ ಇದೆ.